ವೆಲ್ಕಮ್ ಬ್ಯಾಕ್ ಟು ಮೇದಿನೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ಸ್ಯಾರಿ ಕಲೆಕ್ಷನ್, ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್. ಸೊ ನೋಡೋಣ ಯಾವ್ಯಾವ ಸ್ಯಾರೀಸ್ ಇದೆ ನನ್ನ ಹತ್ರ ಅಂತ, ಯಾವ್ಯಾವ ಕಲರ್ ಇದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಇವತ್ತು ಬಂದಿದ್ದೇನೆ. ನೋಡೋಣ ಯಾವ್ಯಾವ ಸ್ಯಾರಿ ಇದೆ ಅಂತ. ಬನ್ನಿ, ಫಸ್ಟಿಗೆ ನನ್ನ ಈ ಕಲರ್ ಸ್ಯಾರಿ, ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿರುವಂತಹ ಸ್ಯಾರಿ ನೋಡಿ. ಬಾರ್ಡ್ರ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಇದು ನನ್ನ ಧಾರೆ ಸ್ಯಾರಿ, ನನ್ನ ಮದುವೆಯಲ್ಲಿ ತಗೊಂಡಿದ್ದಂತಹ ಸ್ಯಾರಿ. ಇದು ಇದರ ಸೆರಗು ಬಂದ್ಬಿಟ್ಟು, ಪಲ್ಲು ಬಂದ್ಬಿಟ್ಟು ಈ ಥರ ಇದೆ. ಮತ್ತು ಇದರ ಬ್ಲೌಸ್ ಬಂದ್ಬಿಟ್ಟು ಈ ಥರ ಪಿಂಕಲ್ಲಿ ಬಂದಿರೋದಿದು. ಸೊ ನಾನು ಇದರ ನನ್ನ ಧಾರೆ ಸ್ಯಾರಿ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಗ್ರ್ಯಾಂಡಾಗೆ ಹೊಲಿಸಿದ್ದೆ ನಾನು. ನೋಡಿ, ಆಗ ಗ್ರ್ಯಾಂಡ್ ಇತ್ತು, ಈಗ ಇದೆಲ್ಲ ಗ್ರ್ಯಾಂಡ್ ಅಲ್ಲ. ಈ ಥರ ನಾನು ಹೊಲಿಸಿದ್ದೆ. ಇಷ್ಟು ನನ್ನ ಮದುವೆಯಾಗಿ ಈಗ 6 ವರ್ಷ ಆಗ್ತಾ ಬಂತು. ಆದರೂ ಇದೆಲ್ಲ ನಾನು ಇನ್ನೂ ಚೆನ್ನಾಗೇ ಇಟ್ಕೊಂಡಿದ್ದೀನಿ ನೋಡಿ. ಇದು ನನ್ನ ಧಾರೆ ಸ್ಯಾರಿ, ನನ್ನ ಮದುವೆಯಲ್ಲಿ ತಗೊಂಡಿದ್ದಂತಹ ಸ್ಯಾರಿ, ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್. ನೆಕ್ಸ್ಟ್ ಎರಡನೇ ಸೀರೆ ಬಂದ್ಬಿಟ್ಟು ಈ ಸ್ಯಾರಿ, ಆರೆಂಜ್ ಮತ್ತು ಪಿಂಕ್ ಈ ಥರ ಇದೆ. ಇದರ ಬಾರ್ಡರ್ ಈ ಥರ ಇದೆ. ಇದು ಕೂಡ ನನ್ನ ಮದುವೆಯಲ್ಲಿ ತಗೊಂಡಿದ್ದು, ನನ್ನ ಗಂಡನ ಮನೆಯಲ್ಲಿ ಕೊಟ್ಟದ್ದು. ಇದರ ಬ್ಲೌಸ್ ಬಂದ್ಬಿಟ್ಟು ಈ ಥರ ಹೊಲಿಸಿದ್ದೆ ನಾನು. ಅದಕ್ಕೆ ಈ ಥರ ಕುಚ್ಚು ಕೂಡ ಇಡಿಸಿದ್ದೆ, ಕಾಣಿಸ್ತಾ ಇದೆಯಾ? ಈ ಥರ ಕುಚ್ಚಿಡಿಸಿದ್ದೆ ನಾನು. ಇದು ನನ್ನ ಬ್ಲೌಸ್. ಸ್ಯಾರಿ ಬಂದು ಈ ಥರ ಇದೆ, ಫುಲ್ಲು ಈ ಥರ ಬಂದು, ಇದು ಬಾರ್ಡರ್ ಈ ಥರ ಇದೆ. ನೋಡಿದ್ರಲ್ಲ? ಈ ಥರ ಇದು ಕೂಡ ಅಷ್ಟೇ 6 ವರ್ಷ ಆಯಿತು. ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಇದು ನನ್ನ ಗಂಡನ ಮನೆಯಲ್ಲಿ ಕೊಟ್ಟದ್ದು ಸ್ಯಾರಿ. ಇದು ನನ್ನ ತವರ ಮನೆ ಸ್ಯಾರಿ, ಇದು ನನ್ನ ಧಾರೆ ಸ್ಯಾರಿ. ನನ್ನ ಮದುವೆಗೆ ಇದು ನಾನೇ ಇದೇ ಹುಟ್ಟಿತ್ತು. ಇದು ಗಂಡನ ಮನೆಯಲ್ಲಿ ಕೊಟ್ಟಂತಹ ಸ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಪಿಕಾಕ್ ಗ್ರೀನ್ ಮತ್ತು ಸ್ವಲ್ಪ ನೇರಳೆ ಹಣ್ಣಿನ ಕಲರ್ ಮಿಕ್ಸ್. ಇದು ಪಿಂಕ್ ಅಲ್ಲ, ಸ್ವಲ್ಪ ನೇರಳೆ ಹಣ್ಣು, ಪರ್ಪಲ್ ಅಂತಲೂ ಹೇಳಲಿಕ್ಕಾಗಲ್ಲ, ಆ ಕಲರ್ ಇದೆ. ಈ ಬಾರ್ಡರ್ ನೋಡಿ ಈ ಥರ ಇರೋದು. ಈ ಸ್ಯಾರಿ ಅಂತೂ ನನಗೆ ತುಂಬ ಫೇವ್ರೇಟ್. ಎಲ್ಲ ಸ್ಯಾರಿ ಕೂಡ ನಾನು ತೋರಿಸ್ತಾ ಇಲ್ಲ, ನನ್ನ ಫೇವ್ರೇಟ್ ಯಾವುದು ಅದು ಕೂಡ ಮಾತ್ರ ತೋರಿಸ್ತಾ ಇರೋದು ನಿಮ್ಮೊಂದಿಗೆ. ಇದರ ಬಾರ್ಡರ್ ಬಂದ್ಬಿಟ್ಟು ಈ ಥರ ಇದೆ. ಇದರ ಪಲ್ಲು ತುಂಬ ಗ್ರ್ಯಾಂಡ್ ಆಗಿದೆ. ಇದು ಲೈಟ್ ಆ್ಯಂಡ್ ವೆಯ್ಟ್, ಇದು ತುಂಬ ಲೈಟ್ ಆ್ಯಂಡ್ ವೆಯ್ಟ್ ಇದೆ. ಸ್ಯಾರಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಆ್ಯಂಡ್ ಲೈಟ್ ಆ್ಯಂಡ್ ವೆಯ್ಟ್ ಆಗಿದೆ. ಈ ಥರ ಬರುತ್ತೆ ಪಲ್ಲು. ಇದಕ್ಕೆ ನಾನು ಕುಚ್ಚು ಈ ರೀತಿಯಾಗಿ ಇಡಿಸಿದ್ದೇನೆ ನೋಡಿ, ಕಾಣಿಸ್ತಾ? ಈ ರೀತಿಯಾಗಿ ಇಡಿಸಿದ್ದೇನೆ.
ಇದು ಒಂದು ಸ್ಯಾರಿ. ಸೊ ಇದರ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಹೊಲಿಸಿದೆ. ನನಗೆ ತುಂಬ ಇಷ್ಟವಾದಂತಹ ಸ್ಯಾರಿ ಆ್ಯಂಡ್ ಬ್ಲೌಸ್ ಕೂಡ ನನ್ನ ಫೇವ್ರೆಟ್ ಡಿಸೈನ್ ನಾನು ಹೊಲಿಸಿದ್ದು. ಆಗ ಇದೇ ಗ್ರ್ಯಾಂಡ್ ಇತ್ತು, ನನ್ನ ಮದುವೆ ಟೈಮಲ್ಲಿ ಈ ಥರನೇ ಗ್ರ್ಯಾಂಡ್ ಇದ್ದಿದ್ದು ನೋಡಿ. ಈ ಥರ ನನಗೆ ಈ ಥರ ಎಲ್ಲ ಹೊಲಿಸ್ಲಿಕ್ಕೆ ಭಾರಿ ಇಷ್ಟ ಇತ್ತು ನೋಡಿ. ಈ ಥರ ಕುಚ್ಚನ್ನು ಈ ಥರ ಈ ರೀತಿಯಾಗಿ ಇರಿಸಿದ್ದೇನೆ ಬ್ಲೌಸ್ನಲ್ಲಿ. ಈ ರೀತಿಯಾಗಿ ಹೊಲಿಸಿದ್ದೀನಿ. ತುಂಬ ಚಂದ ಮಾಡಿ ಹೊಲ್ಕೊಟ್ಟಿದ್ದಾರೆ. ಈ ರೀತಿ ಬೀಡ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ತಂದು ಅಂಟಿಸ್ಬೋದು ನಾವೇ, ಹಾಗೆ ಅಂಟಿಸಿದರೆ ಈ ರೀತಿಯಾಗಿ ಇಲ್ಲಿದೆ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಪರ್ಪಲ್ ಕಲರಲ್ಲಿದೆ. ಪರ್ಪಲ್ ಮತ್ತು ಈ ರೀತಿಯಾದಂತಹ ಬಾರ್ಡರಲ್ಲಿದೆ. ಈ ರೀತಿಯಾದಂಥ ಬಾರ್ಡರ್. ಸೊ ಇದರ ಪಲ್ಲು ಬಂದುಬಿಟ್ಟು ಈ ರೀತಿ ಇದೆ. ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ಬಂದಿದೆ. ಬಾರ್ಡರ್ ಮಾತ್ರ ತುಂಬ ಚೆನ್ನಾಗಿ ಇದೆ. ಇದಕ್ಕೆ ನಾನೇನು ಕುಚ್ಚು ಎಲ್ಲ ಎಂತ ಇಡಿಸ್ಲಿಲ್ಲ. ನನಗೆ ಎಂತ ಗೊತ್ತಾ, ತುಂಬ ಗ್ರ್ಯಾಂಡ್ ಬ್ಲೌಸು, ತುಂಬ ಗ್ರ್ಯಾಂಡಾಗಿ ಹಂಗಿದ್ದೆಲ್ಲ ನನಗೆ ಇಷ್ಟ ಆಗಲ್ಲ. ಫಸ್ಟಿಂದನೂ ಅಷ್ಟೇ. ಈ ಗ್ರ್ಯಾಂಡಾಗಿ ಹೊಲಿಸಿದ್ರೆ ಎಂತ ಗೊತ್ತಾ, ಬರೀ ಫಂಕ್ಷನ್, ಮದುವೆ ಫಂಕ್ಷನ್, ಇಂಥ ಫಂಕ್ಷನಿಗೆ ಹೋಗೋದು ಮಾತ್ರ ಹಾಕೊಬೇಕಾಗ್ತದೆ. ಮತ್ತು ನಾವು ಮನೆಯಲ್ಲೇ ಇರೋದ್ರಿಂದ ನಾವು ಯಾವ ಫಂಕ್ಷನಿಗೂ ಹೋಗೋದು ಅಷ್ಟು ಕಮ್ಮಿ. ಇರೋ ಫಂಕ್ಷನ್ನಿಗೆ ಹೋದಾಗ ಯಾವುದೋ ಒಂದು ಗ್ರ್ಯಾಂಡ್, ಒಂದು 2-3 ಗ್ರ್ಯಾಂಡ್ ಇದೆ ಅಂದರೆ ಅದೇ ಸೀರೆ ಉಡ್ತೇವೆ. ಮತ್ತು ಮಿಕ್ಕಿದ ಸೀರೆ ಎಲ್ಲ ತುಂಬ ಗ್ರ್ಯಾಂಡಾಗಿ ನಾವು ಎಂತ ದುಡ್ಡು ಕೊಟ್ಟು ಹೊಲಿಸೋದ್ರಿಂದ ಅದು ವೇಸ್ಟ್ ಆಗ್ತದೆ ಅಂತ ನಾನು ಸಿಂಪಲ್ಲಾಗೇ ಹೊಲಿಸೋದು. ಬ್ಲೌಸ್ ಕೂಡ, ಇದರ ಬ್ಲೌಸ್ ಕೂಡ ನಾನು ಸಿಂಪಲ್ಲಾಗೆ ಹೊಲಿಸಿದ್ದೀನಿ. ಈ ರೀತಿಯಾಗಿ ಹೊಲಿಸಿದ್ದೀನಿ ಅಷ್ಟೇ, ಏನಿಲ್ಲ, ಜಸ್ಟ್ ಸಿಂಪಲ್. ನನಗೆ ಈ ಥರ ಸಿಂಪಲ್ಲಾಗಿ ಇರೋದ್ರಿಂದ ಭಾರಿ ಇಷ್ಟ. ಫಸ್ಟಿಗೆಲ್ಲ ನನ್ನ ಮದುವೆಗಿಂತ ಮುಂಚೆ ನನಗೆ ಗ್ರ್ಯಾಂಡಾಗಿ ಬ್ಲೌಸ್ ಎಲ್ಲ ಹೊಲಿಸೋದಂದ್ರೆ ಭಾರಿ ಇಷ್ಟ ಇತ್ತು. ಈಗ ಇಷ್ಟ ಆಗಲ್ಲ ನನಗೆ. ಈ ರೀತಿ ಹೊಲಿಸಿದ್ದೀನಿ ನೋಡಿ. ಬ್ಲೌಸ್ ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಮತ್ತು ಇದು ಎಂತ ಗೊತ್ತಾ, ಈ ಸೀರೆ ಬಂದುಬಿಟ್ಟು ನನ್ನ ಕಸಿನ್ ಮದುವೆಯಲ್ಲಿ ಕೊಟ್ಟದ್ದು ಸೀರೆ. ಆ್ಯಕ್ಚುಲಿ ಈ ಸೀರೆ ನನಗೆ ನೋಡಿದಾಗ ತುಂಬ ಇಷ್ಟ ಇತ್ತು, ಕಲರೆಲ್ಲ ಭಾರಿ ಇಷ್ಟ ಇತ್ತು. ಬಟ್ ನನಗೇನು ಅನಿಸ್ತಂದ್ರೆ, ಅಯ್ಯೋ ಇದು ನನಗೆ ಚೆನ್ನಾಗಿ ಕಾಣಲ್ಲ, ವಯಸ್ಸಾದವರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಬಿಟ್ಟು. ಯಾಕೆ ಗೊತ್ತಾ, ಈ ಡಿಸೈನು ಹಾಗಿತ್ತು. ಬಟ್ ಈ ಡಿಸೈನ್ ನೋಡಿ ಒಂಥರ ಬಟ್ ಇದೇನು ಗೊತ್ತಾ, ಇದು ಹುಟ್ಟಾಗ ಮಾತ್ರ ನನಗೆ ತುಂಬ ಚಂದ ಕಾಣ್ತಿತ್ತು. ಚೆನ್ನಾಗಿದೆ ಅಲ್ಲ, ಈ ರೀತಿ ಇತ್ತು ಡಿಸೈನ್. ಹಾಗಾಗಿ ಅಂದ್ಕೊಂಡೆ. ಬಟ್ ರಿಯಲಿ ಏನು ಗೊತ್ತಾ, ನೋಡಿದ ಕೂಡಲೇ ಯಾವುದನ್ನು ಜಡ್ಜ್ ಮಾಡಬಾರ್ದು ಅಂತ ಹೇಳೋದು ಇದಕ್ಕೆ. ನನಗೆ ಹುಟ್ಟಿದಾಗ ಎಷ್ಟು ಚೆಂದ ಕಾಣ್ತು ಗೊತ್ತಾ. ನಾನಿದು ಬೇಡ ಅಂತ ನನ್ನ ಅಮ್ಮನಿಗೆ ಬೈದದ್ದೆ ಇದು. ಆದರೆ ತುಂಬ ಚೆನ್ನಾಗಿದೆ ಮಾತ್ರ. ಸೀರೆ ಮಾತ್ರ ತುಂಬ ಸಾಫ್ಟಾಗಿದೆ, ಲೈಟ್ ಆ್ಯಂಡ್ ವೈಟ್ ಆಗಿದೆ ಈ ಸೀರೆ. ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನನ್ನ ಫೇವ್ರೇಟಲ್ಲಿ ಇದು ಒಂದು ಕೂಡ ನನ್ನ ಸ್ಯಾರಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಕೂಡ ಪರ್ಪಲಲ್ಲಿದೆ. ಪರ್ಪಲ್ ವಿತ್ ಗ್ರೀನ, ಈ ಥರ. ಈ ರೀತಿ ಬಾರ್ಡರ್ ಗ್ರೀನ್ ಬಂದಿದೆ ಇದು. ಸೊ ಗ್ರೀನ್ ಬ್ಲೌಸ್ ಕೂಡ ಬರೋದು. ಈ ರೀತಿ ಡಿಸೈನ್ ಇದೆ ಫುಲ್. ಬಾರ್ಡರ್ ಈ ರೀತಿಯಾಗಿ ಇದೆ, ಗ್ರೀನ್ ಕಲರ್ದು. ಮತ್ತು ಇದರ ಪಲ್ಲು ಬಂದ್ಬಿಟ್ಟು ಸೆರಗು ಅಂತ ಹೇಳ್ತಾರಲ್ಲ ಹಾಗೆ, ಅದೇ ಸೆರಗು ಬಂದ್ಬಿಟ್ಟು ತುಂಬ ಇಷ್ಟ, ತುಂಬ ಚೆಂದ ಇದೆ. ತುಂಬ ಗ್ರ್ಯಾಂಡಾಗಿದೆ ಸೆರಗು ಮಾತ್ರ ನೋಡಿ. ಗ್ರೀನ್ ಕಲರಲ್ಲಿರೋದು ನೋಡಿದ್ರಾ, ಈ ರೀತಿಯಾಗಿ ಇದೆ. ತುಂಬ ಚೆನ್ನಾಗಿದೆ ಅಲ್ಲ ಇದು. ಮತ್ತು ಬಾರ್ಡರ್ ಇದೆಲ್ಲ ಬಂದ್ಬಿಟ್ಟು ಕಾಪರ್, ಇದರಲ್ಲಿರೋದು ಕಾಪರ್ ಕಲರ್, ಕಾಪರ್ ಬಂದಿರೋದು ನೋಡಿ. ಈ ಗೋಲ್ಡ್ ಬರುತ್ತಲ್ಲ, ಗೋಲ್ಡನ್ ಕಲರ್, ಆ ಥರ ಇಲ್ಲ, ಇದು ಕಾಪರಲ್ಲಿ ಇರೋದು.
ಫುಲ್ ಬಾರ್ಡರ್ ಕೂಡ ಕಾಪರಲ್ಲೇ ಇರೋದು. ಮತ್ತು ಇದರ ಬ್ಲೌಸ್ ಬಂದ್ಬಿಟ್ಟು ಗ್ರೀನ್. ಇದು ಕೂಡ ಅಷ್ಟೇ ನಾನು ಸಿಂಪಲ್ ಆಗಿ ಹೊಲಿಸಿರೋದು. ಇದಕ್ಕೆ ಈ ಥರ ಬಫ್ ಹೊಲಿಸಿರೋದು ನಾನು. ಈ ಥರ ಸಿಂಪಲ್ ಆಗಿ ಹೊಲಿಸಿರೋದು ಅಷ್ಟೆ. ಈ ಥರ ಸಿಂಪಲ್ ಆಗಿ ಹೊಲಿಸಿದ್ದು ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ. ಈ ಥರ ಕೈಗೆ ಈ ಥರ ಹಾಕಿದ್ದಾರೆ ಬಾರ್ಡ್ರ್ ಕಟ್ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಈ ಥರ ಸಿಂಪಲ್ ಆಗಿರೋದು ಅಂದರೆ ಭಾರಿ ಇಷ್ಟ. ಫಸ್ಟಿಗೆಲ್ಲ ತುಂಬ ಗ್ರ್ಯಾಂಡಾಗಿ ಹಾಕ್ತಾ ಇದ್ದೆ, ಬಟ್ ಈಗ ಹಾಕಲಿಕ್ಕೆ ನನಗೆ ಇಷ್ಟ ಆಗಲ್ಲ, ತುಂಬ ಹೆವಿ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಮತ್ತು ಈ ಸೀರೆ ನನ್ನ ಮಗನ ಚೌಲದಲ್ಲಿ ಕೊಟ್ಟಂತಹ ಸೀರೆ. ಇದು ನನ್ನ ಚಿಕ್ಕಮ್ಮ ಕೊಟ್ಟದ್ದು ನನ್ನ ಮಗನ ಚೌಲದಲ್ಲಿ. ತುಂಬ ಚೆನ್ನಾಗಿದೆ. ಇದು ಕೂಡ ನನ್ನ ಒನ್ ಆಫ್ ದ ಫೇವ್ರೇಟ್ ಸ್ಯಾರಿ ಅಂತ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಕೂಡ ಪರ್ಪಲ್ಲೇ. ಸೊ 3 ಪರ್ಪಲ್ ಆಯಿತು ಅಲ್ಲಿಗೆ. ಏನಿದು ಬರೀ ಪರ್ಪಲ್ಲು ಅಂತ ಅಂತಾಳೆ ಅನ್ಬೇಡಿ. ಇದು ನೋಡಿ, ಈ ಥರ ಪ್ಲೇನ್, ಬಾರ್ಡರ್ ಗೀಡರ್ ಏನಿಲ್ಲ, ಈ ಥರ. ಮತ್ತು ಇದರ ಸೆರಗು ಬಂದುಬಿಟ್ಟು ಈ ರೀತಿಯಲ್ಲಿ ಇದೆ. ಇದಕ್ಕೆ ಕುಚ್ಚು ಈ ರೀತಿ ಇದೆ, ಹಿಡಿಸಿದ್ದು ಕುಚ್ಚು. ಇದರ ಬ್ಲೌಸ್ ಕೂಡ ಅಷ್ಟೇ ಸಿಂಪಲ್ ಆಗಿ ಹೊಲಿಸಿದ್ದೀನಿ. ಇದು ಈ ರೀತಿ ಪ್ಲೈನ್ ಇತ್ತು. ಆ್ಯಕ್ಚುಲಿ ಇದಕ್ಕೆ ಎಂಬ್ರಾಯ್ಡ್ರಿ ಮಾಡಿಸೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಹೇಳಿದ್ದೆ ಒಂದು, ಅವ್ರು ಮಾಡಿದ್ದೆ ಒಂದು, ಹಾಗಾಗಿ ಈ ರೀತಿ ಬಂತು. ಎಂಬ್ರಾಯ್ಡ್ರಿ ಈ ತೋಳಿಗೆಲ್ಲ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ಭಾರಿ ಚೆನ್ನಾಗಾಗ್ತಿತ್ತು. ನಾನು ಹೇಳಿದ್ದೆ ಎಂಬ್ರಾಯ್ಡ್ರಿ ಮಾಡಿ ಅಂತ, ಬಟ್ ಅವ್ರು ಮಾಡಲಿಲ್ಲ. ಅವರು ಏನೋ ಕನ್ಫ್ಯೂಸ್ ಆಗಿ ಈ ರೀತಿ ಆಯಿತು. ನೋಡಿ, ಈ ರೀತಿ ಪ್ಲೈನಲ್ಲಿದೆ ಬ್ಲೌಸು, ಈ ರೀತಿಯಾಗಿದೆ ಬ್ಲೌಸ್. ಈ ಸೀರೆ ನನ್ನ ಅಪ್ಪ ಅಮ್ಮ ಅನಂತನ ವ್ರತಕ್ಕೆ ಕೊಡಿಸಿದ್ದು, ಅನಂತ ವ್ರತದ ಉದ್ಯಾಪನೆ ಮಾಡಿದ್ರು, ಆ ಪೂಜೆ ಟೈಮಲ್ಲಿ ಕೊಡಿಸಿದ್ದಂತಹ ಸ್ಯಾರಿ. ಸೊ ಸೇಮ್ ಟು ಸೇಮ್ ನನ್ನ ಅಕ್ಕನಿಗೂ ಕೊಡಿಸಿದ್ದಾರೆ ಇದೇ ಕಲರ್, ಬಟ್ ಅವಳಿದು ಸ್ಕೈ ಬ್ಲೂ. ನನ್ನ ಫಸ್ಟ್ ಸ್ಯಾರಿ ತೋರಿಸಿದ್ನಲ್ಲ ಆ ಕಲರಲ್ಲಿ ಇತ್ತು, ಅದೇ ಕಾಂಬಿನೇಷನ್, ಪಿಂಕ್ ಮತ್ತು ಸ್ಕೈ ಬ್ಲೂ. ನಾನು ಪರ್ಪಲ್ ಮತ್ತು ಈ ಥರ ಪಿಂಕ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದಂತಹ ಸ್ಯಾರಿ. ಸೊ ಇದಕ್ಕೆ ಬಾರ್ಡರ್ ಗೀಡರ್ ಏನೂ ಇಲ್ಲ. ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿದೆ ಸೆರಗ. ಇದು ಕೂಡ ನನ್ನ ಒನ್ ಆಫ್ ದ ಫೇವ್ರೆಟ್ ಸ್ಯಾರಿ. ಬಟ್ ಇದು ಏನಾಯಿತು ಗೊತ್ತಾ, ಪಲ್ಲು ಇದು ಒಂದು ಟೈಮ್ ನಾನು ಏನು ಮಾಡಿಬಿಟ್ಟೆ ಅಂದರೆ, ಇದು ನಾವು ಪೂಜೆ ಆದ ನಂತರ ಊಟಕ್ಕೆ ಹಾಕಿ ಕೂತಿದ್ದು, ಹಾಗಾಗಿ ಇದು ವಾಶ್ ಮಾಡಲಿಕ್ಕಿತ್ತು. ನಾನಿದು ಡ್ರೈ ವಾಶಿಗೆ ಕೊಟ್ಟಿದ್ರೆ ಆಗ್ತಿತ್ತು, ನನಗೆ ಮರ್ತೋಗ್ಯದು ಯಾವುದೋ ಧ್ಯಾನದಲ್ಲಿ ನಾನೇ ವಾಶ್ ಮಾಡ್ಕೊಂಡಿದ್ದೆ. ಇದೇನಾಯಿತು, ಇದು ಕಲರ್ ಲೈಟಾಗೆ ಬಿಡುತ್ತೆ, ಈ ಪರ್ಪಲ್ ಕಲರ್, ಅದು ಈ ಸೆರಗಿಗೆ ಅಂಟಿಬಿಟ್ಟಿದ್ದು ನೋಡಿ ಅಂತ, ಅದು ಕಲೆ ಇಲ್ಲೆಲ್ಲ ಉಳಿದುಬಿಟ್ಟಿದೆ. ಬಟ್ ಇದದು ತೆಗ್ಸೋಕ್ಕಾಗಲ್ಲ, ಇದು ತೆಗೆದ್ರೆ ಇದಕ್ಕೆ ಬೇರೆ ಕಲರ್, ಫುಲ್ ಬೇರೆ ಕಲರ್ ಹಾಕಿ ಕೊಡ್ತಾರೆ. ಹಾಗಾಗಿ ಇರಲಿ, ಅದು ಎಂತ ಕಾಣೋದಿಲ್ಲ ಅಲ್ಲ, ನೋಡಿ ಕಾಣೋದಿಲ್ಲ, ಅಷ್ಟು ಕಾಣೋದಿಲ್ಲ. ನಾವು ಸೆರಗು ಹೀಗೆ ಪಿನ್ ಮಾಡಿ ಹಾಕೋದಲ್ಲ, ಹೀಗೆ ಬಿಡೋದಲ್ಲ ನಾವು ಹೀಗೆ ಒಂದು ಸೈಡಾಗಿ. ಸೊ ಹಾಗಾಗಿ ತೊಂದರೆ ಇಲ್ಲ ಅಂತ ಹಾಗೆ ಇಟ್ಕೊಂಡಿದ್ದೇನೆ. ದಿಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಮೈಸೂರು ಸಿಲ್ಕ್, ಪ್ಯೂರ್ ಕ್ರೇಪ್. ಇದು ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್. ಇದು ಮೈಸೂರು ಸಿಲ್ಕ್ ಅಂದರೆ ಅದಕ್ಕೆ ಬ್ಲೌಸ್ ಬರಲ್ಲ, ಪ್ಯೂರ್ ಮೈಸೂರು ಸಿಲ್ಕಿಗೆ ಇದು ಕ್ರೇಪ್, ಮೈಸೂರು ಸಿಲ್ಕ್ ಕ್ರೇಪ್. ಇದರ ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಇದರ ಕಾಂಬಿನೇಷನ್ ಸ್ಕೈ ಬ್ಲೂ ಮತ್ತು ಇದು ರಾಮ ಗ್ರೀನ್ ಅಂತ ಹೇಳ್ತಾರೆ ಕೆಲವರು, ಬಟ್ ನಾನಿದು ಸ್ಕೈ ಬ್ಲೂ ಅಂತ ಹೇಳ್ತೀನಿ. ರಾಮ ಗ್ರೀನ್ ಈ ಥರ ಬರಲ್ಲ. ನಾನು ಒಂದು ಸ್ಯಾರಿ ತೋರಿಸಿದ್ನಲ್ಲ ಅದು ರಾಮ ಗ್ರೀನ್ ಆಗ್ತದೆ, ಅದು ಸ್ಕೈ ಬ್ಲೂ ಮತ್ತು ಪರ್ಪಲ್ ಕಲರಲ್ಲಿ ಇದೆ. ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಮತ್ತು ಇದರ ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿ ಇರುತ್ತೆ.
ಈ ಥರ ಬಂದಿದೆ. ಸಾಮಾನ್ಯ ಮೈಸೂರು ಸಿಲ್ಕಿಗೆಲ್ಲ ಸೊ ಈ ಥರ ಲೈನ್ಸು ಎಲ್ಲ ಮೈಸೂರು ಸಿಲ್ಕಿಗೂ ಈ ಥರನೇ ಬಂದಿರುತ್ತೆ. ಸಾಮಾನ್ಯ ಎಲ್ಲದಕ್ಕೂ ಅಂತ ಬಂದಿರಲ್ಲ, ಸಾಮಾನ್ಯ ಈ ಥರ ಬಂದಿರುತ್ತೆ. ಮತ್ತು ಈ ಥರ ಬ್ಲೌಸ್ ಬಂದುಬಿಟ್ಟು ಈ ಥರ ಇದೆ, ಈ ರೀತಿ ಪರ್ಪಲ್ ಕಲರಲ್ಲಿದೆ. ಇದಕ್ಕೆ ನಾನು ಪೈಪಿಂಗ್ ಕೊಟ್ಟು ಹೊಲಿಸಿದ್ದು. ಈ ರೀತಿ ಬಾರ್ಡರ್ನ ಇಲ್ಲಿ ಹಾಕಿದ್ದಾರೆ ಶೋಲ್ಡರ್ಗೆ. ನಾನು ಯಾವುದು ಲಾಂಗ್ ಶೋಲ್ಡರ್ಸು 3/4 ಆ ಥರ ಹೊಲಿಸಲಿಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ಚೆನ್ನಾಗೂ ಕಾಣೋದಿಲ್ಲ. ಅದಕ್ಕೆ ನಾನು ಎಲ್ಲ ಈ ಥರ ಹೊಲಿಸಿರೋದು ಹಾಫ್ ಶೋಲ್ಡರ್ಸ್. ಈ ರೀತಿ ಹೊಲಿಸಿದ್ರೆ ಸಿಂಪಲ್ಲಾಗಿ. ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಗೆ ಇದು ಈ ರೀತಿಯಾಗಿ ಸಿಂಪಲ್ಲಾಗಿ ಹೊಲಿಸಿದ್ರೆ ಚೆಂದ ಕಾಣುತ್ತೆ. ಅದು ಸ್ವಲ್ಪ ಡೀಸೆಂಟಾಗಿರುತ್ತಲ್ಲ ಮೈಸೂರು ಸಿಲ್ಕ್, ಹಾಗಾಗಿ ಈ ಥರ ಸಿಂಪಲ್ಲಾಗಿ ಹೊಲಿಸಿದ್ರೆ ಚೆಂದ ಕೂಡ ಕಾಣ್ತದೆ. ಮತ್ತು ಇದು ನಾನು ಆವಾಗಲೇ ಹೇಳಿದ್ನಲ್ಲ, ನನ್ನ ಕಝಿನ್ ಮದುವೆಯಲ್ಲಿ ಒಂದು ಸೀರೆ ಕೊಟ್ಟದ್ದು ಪರ್ಪಲ್ ಕಲರ್ ಸೀರೆ. ಹಾಗೆ ನನ್ನ ಕಝಿನ್ನೇ ಅವಳೇ ಕೂಡ ಕೊಟ್ಟಿಸಿದ್ದು ಈ ಸ್ಯಾರಿ. ಅವಳೇ ಕೊಟ್ಟಿಸಿದ್ದು, ಅವಳ ಮದುವೆಗೆ ಅವಳೇ ಕೊಟ್ಟಿಸಿದ್ದು ನಮಗೆ. ಚೆಂದ ಇದಲ್ಲ. ನಂದು ಬ್ಲೂ ಮತ್ತು ಪರ್ಪಲ್ ಕಾಂಬಿನೇಷನ್ ಆದರೆ ನನ್ನ ಅಕ್ಕಂದು ಈ ಥರ ಪರ್ಪಲ್ ಕಲರು ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಇದೆ. ಅವಳಿಗೂ ಸಹ ಕೊಡಿಸಿದ್ದಾಳೆ. ನೆಕ್ಸ್ಟ್ ಸ್ಯಾರಿ ಗ್ರೀನ್ ವಿತ್ ಮರೂನ್. ಇದು ಲಾಸ್ಟ್ ಸ್ಯಾರಿ, ಗ್ರೀನ್ ವಿತ್ ಮರೂನ್. ಇನ್ನೂ ಸುಮಾರು ಉಂಟು ಸ್ಯಾರಿ, ಬಟ್ ಇದೆಲ್ಲ ನನ್ನ ಫೇವ್ರೆಟ್ ಸ್ಯಾರಿ. ಈ ಗ್ರೀನ್ ವಿತ್ ಮರೂನ್ ಏನು ಗೊತ್ತಾ, ಇದು ನನ್ನ ಅಮ್ಮನದು. ನಾನು ಅಮ್ಮನದ್ದು ಸ್ವಲ್ಪ ತೊಗೊಂಬಂದಿದ್ದು, ನನಗೆ ಇಷ್ಟ ಆಯಿತು, ಹಾಗಾಗಿ ಇದು ನಾನು ತೊಗೊಂಬಂದಿದ್ದು. ಇದು ಹಾಗೆ ಐರನ್ ಮಾಡಿ ಹಾಗೆ ಫೋಲ್ಡ್ ಮಾಡಿ ಇಟ್ಟಿತ್ತು. ಇದಕ್ಕೆ ಬ್ಲೌಸ್ ಇಲ್ಲ. ಇದು ಹಳೇ ಕಾಲದ ಸ್ಯಾರಿ ನೋಡಿ. ಇದು ಪ್ಯಾಟ್ರನ್ ಎಲ್ಲ ಈ ಥರ ಬಂದಿದೆ. ಇದು ಬಾರ್ಡರ್ ಈ ಥರ ಇದೆ. ಮತ್ತು ಈ ಥರ ಸೆರಗು ಬಂದುಬಿಟ್ಟು ಈ ರೀತಿಯಲ್ಲಿ. ಆವಾಗ ಎಂತ ಹೇಳ್ತಾರಲ್ಲ, ಕಾಂಚೀವರಮ್ಮ ಧರ್ಮಾವರಮ್ಮ, ಆ ಥರ ಸ್ಯಾರಿ, ಅದು ಆ ಥರ ಸ್ಯಾರಿಯಲ್ಲಿ ಬಂದಿದ್ದು. ಇದು ನನ್ನ ಅಮ್ಮನ ಹತ್ರ ಇತ್ತು, ನಾನು ತೊಗೊಂಡು ಬಂದೆ. ನನ್ನ ಅಮ್ಮನ ಹತ್ರ 2 ಇತ್ತು ಇದೇ ಕಾಂಬಿನೇಷನಲ್ಲಿ, ಗ್ರೀನ್ ಮತ್ತು ಮೆರೂನು. ಪ್ಲೈನ್ ಈ ಥರ ಲೈನ್ಸ್ ಇದೆಯಲ್ಲ, ಈ ಲೈನ್ಸ್ ಇಲ್ಲ ಅಮ್ಮನ ಹತ್ರ ಇರೋದು, ಫುಲ್ ಪ್ಲೈನ್ ಅದೇ. ಇದು ನಾನು ತೊಗೊಂಬಂದೆ, ಇಷ್ಟ ಆಯಿತು. ಯಾವ್ದಾದ್ರು ಫಂಕ್ಷನಿಗೆ ಹಾಕಲಿಕ್ಕೆ, ಪೂಜೆಗೆ ಎಲ್ಲ ಹಾಕಲಿಕ್ಕೆ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಈ ಸ್ಯಾರಿಯನ್ನು ನಾನು ತೊಗೊಂಬಂದೆ. ಸೊ ಇದಿಷ್ಟು ಬಂದುಬಿಟ್ಟು ನನ್ನ ಫೇವ್ರೆಟ್ ಸಿಲ್ಕ್ ಸ್ಯಾರಿಯ ಕಲೆಕ್ಷನ್. ಸೊ ಇದರಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ, ಯಾವ ಕಲರ್ ಇಷ್ಟ ಆಯಿತು, ನಿಮ್ಮ ಹತ್ರನೂ ಈ ಥರ ಕಲರ್ ಕಾಂಬಿನೇಷನ್ ಇದೆ, ಈ ಥರ ಪ್ಯಾಟ್ರನ್ ಇದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಇಷ್ಟ, ಎಲ್ಲರಿಗೂ ಇಷ್ಟ ಅಲ್ವ, ಎಲ್ಲ ಹೆಣ್ಮಕ್ಳಿಗೂ ಸಹ ಸೀರೆ ಅಂದರೆ ಇಷ್ಟ. ಹಾಗಾಗಿ ಇವತ್ತಿನ ವಿಡಿಯೋ ನನ್ನ ಸ್ಯಾರಿ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.